अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली में 29 अप्रैल को होगा डॉक्टर बाबा साहेब अम्बेडकर का जयंती उत्सव प्रोग्राम। सामाइन तालुका के जिम्मेदारान की जानिब से पोलकपल्ली आईबी में एक प्रेस मीट बुलाई गई। इस प्रेस मीट में गौतम बमनल्ली ने सहाफ़ियों से बात करते हुए कहा कि इस बार डॉक्टर बाबा साहेब अम्बेडकर की 134वीं जयंती अनोखे अंदाज में मनाई जाएगी, जिसमें दूर दराज इलाकों से लोगों की कसीर तादाद शरीक रहेगी। जयंती उत्सव के सदर विश्वनाथ होडबिरनल्ली ने सहाफ़ियों से बात करते हुए कहा कि तकरीब से एक दिन कबल यानी 28 अप्रैल को जनरल मेडिकल कैंप समेत खून अतिया, आँखों का मुआयना और दीगर बहुत से खिदमात अंजाम दिए जाएंगे। उन्होंने मजहबी, सियासी और सोशल वर्कर समेत तमाम को शरीक रहने की दरख्वास्त की है। आपने मजीद कहा कि 29 तारीख को शाम 5 बजे बसवेश्वर सर्कल से लेकर अम्बेडकर सर्कल तक पैदल मार्च बड़े ही अकीदत और धूमधाम से निकाला जाएगा और वहां से जलसगा पहुंचकर रैली का इख्तिताम होगा। जयंती उत्सव प्रोग्राम में मेहमानाने खुसूसी जनाब प्रियंक खरगे, गुलबर्गा इंचार्ज मिनिस्टर देवप्पा शिंदे, रुकने पार्लिमान सागर खंडरे, रुकने असम्बली चिंचोली डॉक्टर अविनाश उमेश जी जादव, वजीर तिब्बी तालीम डॉक्टर शरण प्रकाश पाटिल के अलावा आनंद टाइगर, सदर म्यूनसिपल चिंचोली, केपीसीसी के नायब सदर जनाब सुभाष राठौड़ और दिगर मजहबी और सियासी रहनुमाओं की तशरीफ आवरी होगी। इस प्रेस मीट में मारुति गंजगेरी, राजशेखर होसमनी, वैजनाथ मित्रा, अमरेश चेतन, उदय कुमार, संजू कुमार, राजू कड़स्कर, के महेश के अलावा दिगर जिम्मेदारान मौजूद थे। ಪೂಜೆ ಬಂದೆ ಜ್ಞಾನ ಸಾಗರ್ ಅವರು ಬರಲಿದ್ದಾರೆ, ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಬರಲಿದ್ದಾರೆ. ಅವರ ಜೊತೆಗೆ ದಿಕ್ಸೂಚಿ ಭಾಷಣಕಾರರಾಗಿ ಮಹಾರಾಷ್ಟ್ರ ಮೂಲದ ದಿವ್ಯಾ ಶಿಂದೆ ಅವರು ಹಾಜರಾಗಿದ್ದಾರೆ. ಅದರ ಜೊತೆಗೆ ಕಲಬುರಗಿಯ ಖ್ಯಾತ ಸಾಹಿತಿಗಳು ಹಾಗೂ ವಾಗ್ಮಿಗಳಾದಂತಹ ವಿಠಲ್ ಒಗ್ಗನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಉಪನ್ಯಾಸ ನೀಡಲು ಬರ್ತಾ ಇದ್ದಾರೆ. ಅಲ್ಲದೆ ಜ್ಯೋತಿ ಬೆಳಗಿಸುವವರಾಗಿ ನಮ್ಮ ಬೀದರ್ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಂಚೋಳಿ ಮೀಸಲು ಮತಕ್ಷೇತ್ರದ ಶಾಸಕರಾದಂತಹ ಅವಿನಾಶ್ ಉಮೇಶ್ ಜಾಧವ್ ಸರ್ ಅವರು ಬರ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಇನ್ನೋರ್ವ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಹೋದರ ಆನಂದ್ ಟೈಗರ್ ಅವರು, ಪುರಸಭೆ ಅಧ್ಯಕ್ಷರು, ಹಾಗೂ ಸುಭಾಷ್ ರಾಠೋಡ್ ಸರ್ ಅವರು, ಸಂಜೀವನ್ ಆರ್ ಯಾಕಾಪುರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಹಾಜರಾಗಲಿದ್ದಾರೆ. ಅಲ್ಲದೆ ರಾಜ್ಯ ನಾಯಕರಾದಂತಹ ಹನುಮಂತ್ ಜಿ ಯಳಸಂಗಿ ಸರ್ ಅವರು ಕೂಡ, ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತ್ ಯಳಸಂಗಿ ಸರ್ ಅವರು, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಯಂತಿ ಸಮಿತಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ಹೊಡೆಬೀರ್ನಳ್ಳಿ ಅವರು ಹಮ್ಮಿಕೊಂಡಿರ್ತಾರೆ. ಮತ್ತು ಇದರ ಒಂದು ಗೌರವ ಉಪಸ್ಥಿತಿ ಅಂತ ಹೇಳಿ ನಾವು ನಮ್ಮ ತಾಲೂಕಿನ ಪ್ರಮುಖ ಸಮಾಜದ ಹಿರಿಯರಾದಂತಹ ರಮೇಶ್ ಯಾಕಾಪುರ್ ಅವರು, ಹಾಗೂ ಭೀಮರಾವ್ ತೀಗಲ್ತಿಪ್ಪಿ ಸರ್ ಅವರು, ಹಾಗೂ ಗೋಪಾಲರಾವ್ ಕಟ್ಟಿಮನಿ ಸರ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಧೂಳಪ್ಪ ಹೊಡೆಬೀರ್ನಳ್ಳಿ ಸರ್ ಅವರು, ಹಾಗೂ ಶಾಮರಾವ್ ಕೊರ್ವಿ ಗೌರವ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಚಾರಿಟೇಬಲ್ ಟ್ರಸ್ಟ್ ಚಿಂಚೋಳಿ ಅವರು ಕೂಡ ಗೌರವ ಉಪಸ್ಥಿತಿ ಇರ್ತಾರೆ. ಅದಲ್ಲದೆ ಈ ಒಂದು ಜಯಂತಿಯಲ್ಲಿ ನಮ್ಮ ತಾಲೂಕಿನ ವಿವಿಧ ಸಮಾಜದ ಹಾಗೂ ಎಲ್ಲ ತಾಲೂಕಾ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ತಾಲೂಕುಗಳಿಂದ, ಜಿಲ್ಲೆಗಳಿಂದ ಹಾಗೂ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಅದಕ್ಕೆ 29/4/2021 ಜನ ಬಹಿರಂಗ ಸಭೆ ಅದು ನಮ್ಮದು. ಮತ್ತು ಅದಕ್ಕೂ ಮುಂಚೆ
28ಕ್ಕೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಆರೋಗ್ಯ ತಪಾಸಣೆ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕಣ್ಣಿನ ತಪಾಸಣೆ ಅನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಅದಾದ ನಂತರ ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಿನಾಂಕ 28/4/2021 ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತು 29ರಂದು ಬೈಕ್ ರ್ಯಾಲಿ, ಬೃಹತ್ ಮೆರವಣಿಗೆಯ ಮೂಲಕ ಏನಪ್ಪಾ ಅಂದ್ರೆ ಈ ಬಹಿರಂಗ ಸಭೆ ಇರುವಂತಹ ಒಂದು ಸ್ಥಳದಲ್ಲಿ ಬಂದು ಮೆರವಣಿಗೆ ಬಂದು ನಿಲ್ತದ. ಈ ಒಂದು ಕಾರ್ಯಕ್ರಮ ರೂಪರೇಷೆಯನ್ನ ನಾವು ಈಗಾಗಲೇ ಬಿಡುಗಡೆ ಮಾಡುವಂತಹ ವಾಲ್ ಪೋಸ್ಟರ್ ಅಲ್ಲಿ ನಾವು ಇದಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದು ಈ ಜಯಂತ್ಯೋತ್ಸವ ಸಮಿತಿಗೆ ಸಹಕಾರ ಮಾಡಬೇಕಂತ